ಮನುಷ್ಯ ಮಾಡುವ ಭಯಂಕರವಾದ ಪಾಪಗಳಲ್ಲಿ ಒಂದು ದಿಗಂಬರ ಸ್ನಾನ. ಮೈ ಮೇಲೆ ಬಟ್ಟೆ ಇಲ್ಲದ ಸ್ನಾನವನ್ನ ಮಾಡಬಾರದು. ಅದು ಜಲಾದಿ ದೇವತೆಯಾದ ವರುಣನಿಗೆ ಮಾಡುವ ಪರಮ ಅಪಚಾರ. ಮೈ ಮೇಲೆ ಬಟ್ಟೆ ಇಲ್ಲದೆ ಸ್ನಾನ ಮಾಡೋದು ಅಮಂಗಳಕರವಾದದ್ದು. ಆ ರೀತಿಯಾದ ದೋಷ ಮಾಡಿದ್ರೆ ಶರೀರದಲ್ಲಿರುವ ತೇಜಸ್ಸು ಕ್ಷಯವಾಗಿ ಹೋಗಿ ಶರೀರವು ರೋಗಭೂಯಿಷ್ಠವಾಗುತ್ತೆ. ಎರಡನೇದು, ಪುತ್ರ ಪೌತ್ರಾದಿಗಳು ಅನಾರೋಗ್ಯಕ್ಕೆ ಗುರಿಯಾಗ್ತಾ ಇರ್ತಾರೆ. ದಿಗಂಬರ ಸ್ನಾನ ಮಾಡಿಸೋದು ಒಂದೇ ಸಾರಿ. ಅದ್ ಯಾವಾಗ ಅಂದ್ರೆ ಸತ್ತ ಮೇಲೆ ಎಣವನ್ನ ತಗೊಂಡು ಹೋಗೋಕ್ ಮುಂಚೆ ಒಂದು ಸಾರಿ ದಿಗಂಬರ ಸ್ನಾನವನ್ನ ಮಾಡಿಸ್ತಾರೆ. ಆಗ ಮೈ ಮೇಲಿರುವ ಬಟ್ಟೆಯನ್ನು ಕೂಡ ತೆಗೆದು ಬಿಡ್ತಾರೆ. ಮೈ ಮೇಲೆ ಯಾವ ಬಟ್ಟೆಯೂ ಇಲ್ಲದಂತೆ ಒಮ್ಮೆ ನೀರಿನಿಂದ ಸ್ನಾನ ಮಾಡಿಸ್ತಾರೆ. ಹಾಗಾಗಿ ಯಾರು ನಿರ್ವಸ್ತ್ರವಾಗಿ ಸ್ನಾನವನ್ನ ಮಾಡ್ತಾ ಇರ್ತಾರೋ ಮನೆಯಲ್ಲಿ ಅವರು ನಿತ್ಯ ಶವ ಸ್ನಾನವನ್ನ ಮಾಡ್ತಾ ಇರೋ ಹಾಗೆ. ಸಾಮಾನ್ಯವಾಗಿ ನೀವು ದೇವಾಲಯಗಳಲ್ಲಿ ನೋಡಿದ್ರೆ ಅಂತಹ ದೇವರಿಗೂ ಕೂಡ ಅಭಿಷೇಕ ಮಾಡುವಾಗ ಸ್ನಾನ ಶಾಟಿಯನ್ನ ಇಟ್ಟು ಸ್ನಾನವನ್ನ ಮಾಡಿಸ್ತಾರೆ. ಅಂದ್ರೆ ದೇವರಿಗೂ ಕೂಡ ಒಂದು ವಸ್ತ್ರವನ್ನ ಇರಿಸಿಯೇ ಸ್ನಾನವನ್ನ ಮಾಡಿಸ್ತಾರೆ. ಹಾಗಿದ್ಮೇಲೆ ನಾವು ಮನುಷ್ಯರು. ಇದೇ ಕಾರಣಕ್ಕೆ 7-8 ವರ್ಷದ ಹುಡುಗನಾದ ಕೃಷ್ಣ ಪರಮಾತ್ಮ ಗೋಪಿಯರು ದಿಗಂಬರ ಸ್ನಾನ ಮಾಡ್ತಾ ಇರುವಾಗ ವಸ್ತ್ರವನ್ನ ಕದ್ದು ಅವರಿಗೆ ಇನ್ಮುಂದೆ ಈ ರೀತಿಯಾದ ತಪ್ಪು ಮಾಡದಂತೆ ತಿಳಿ ಹೇಳ್ತಾನೆ. ಇದುವರೆಗೂ ಗೊತ್ತಿಲ್ಲದೆ ಈ ರೀತಿಯಾದ ತಪ್ಪನ್ನ ಮಾಡಿದ್ರೆ ಪರವಾಗಿಲ್ಲ, ಇನ್ಮುಂದೆಯಾದ್ರೂ ತಿಳಿದು ಕೂಡ ತಪ್ಪು ಮಾಡೋದು ಸರಿಯಲ್ಲ. ಶ್ರೀಮಾತ್ರೇ ನಮಃ.